ಎಂಥ ಬಾಲಿಂಗು ಮಾರಾಯ ಇವತ್ತು SRH ಕಡೆಯಿಂದ, ಅದು ಡೆಬ್ಯೂಟೆಂಟ್ ಆದಂತಹ ಪ್ರಫುಲ್ ಆ್ಯಂಡ್ ಶಕೀಬ್ ಹುಸೇನ್ ಕಡೆ ಅಂತ. ನಿಜವಾಗ್ಲೂ ಬೆಂಕಿ ಬೆಂಕಿ ಬಾಲಿಂಗ್ ಅಂತಲೇ ಹೇಳ್ತೀನಿ. ಈ ಥರ ಡೆಬ್ಯೂಟೆಂಟ್ ಯಾರಾದರೂ ಆಗಿದ್ರಾ ಅಂತಲೇ ಡೌಟ್ ನನಗೆ. ಬಿಕಾಸ್ ಎಂಥ ಬಾಲಿಂಗ್ ಮಾರಾಯ. SRH ಅವರು ಸ್ಟ್ರಗಲ್ ಪಡ್ತಾಯಿದ್ರು ಬಾಲಿಂಗ್ ಅಂತ ಬಂದಾಗ, ಬಟ್ ಎರಡು ಚೇಂಜಸ್ಗಳನ್ನ ತೊಗೊಂಬರ್ತಾರೆ ಇವತ್ತು. ಇಬ್ಬರು ಅನುಭವಿ ಆದಂಥ ಒಂದು ಬಾಲರ್ಸ್ಗಳನ್ನು ಆಚೆ ಎತ್ತಿ ಬಿಸಾಕ್ತಾರೆ. ಅದು ಉನಾದ್ ಕಟ್ ಆ್ಯಂಡ್ ಹರ್ಷಲ್ ಪಟೇಲ್, ಹುಸೇನ್ ಆ್ಯಂಡ್ ಪ್ರಫುಲ್ ಅವ್ರನ್ನ ಒಳಗಡೆಗೆ ತಗೊಂಡು ಬರ್ತಾರೆ. ಇಬ್ಬರು ಕೂಡ ಡೆಬ್ಯೂಟೆಂಟ್ಗಳು. ಎಂಥ ಒಂದು ಬಾಲಿಂಗ್ ಡೆಲಿವರ್ ಮಾಡಿದ್ದಾರೆ ಅಂತಂದರೆ ಅದ್ಭುತವಾಗಿರೋವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಒನ್ ಆಫ್ ದಿ ಸ್ಟ್ರಾಂಗೆಡ್ ಬ್ಯಾಟಿಂಗ್ ಲೈನಪ್ ಇದ್ದಂಥ ರಾಜಸ್ಥಾನ್ ರಾಯಲ್ಸ್ನ ಬ್ಯಾಟಿಂಗ್ ಎಲುಬನ್ನೇ ಮುರಿದಾಕಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರೋವಂಥ ಒಂದು ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು. ಸ್ಪೆಷಲಿ ಇಬ್ಬರು ಪ್ರಫುಲ್ ಆ್ಯಂಡ್ ಹುಸೇನ್ ಇಬ್ಬರು ಸಖತ್ತಾಗಿ ಮಾಡಿದ್ದಾರೆ. ಫಸ್ಟ್ ಓವರಲ್ಲಿನೇ 3 ವಿಕೆಟ್ಗಳನ್ನ ತಗೊತಾರೆ ಪ್ರಫುಲ್ ಹಿಂಜೆ ಅವರು. ಆ್ಯಂಡ್ ಇವತ್ತಂತೂ ಸೂರ್ಯವಂಶಿಗೆ ಒಂದು ಕೂಡ ಕೈ ಬಿಚ್ಚಕ್ಕೆ ಬಿಡಲೇ ಇಲ್ಲ, ಯಾರಿಗೂ ಬಿಡಲಿಲ್ಲ. ಸೂರ್ಯವಂಶಿ ಬಿಡಲಿಲ್ಲ, ಧ್ರುವ್ ಜುರೇಲ್ಗೂ ಬಿಡಲಿಲ್ಲ, ಆ್ಯಂಡ್ ಪ್ರೆಟೋರಿಯಸ್ ಅವ್ರಿಗೂ ಕೂಡ ಇವತ್ತು ರನ್ ಮಾಡಲಿಕ್ಕೆ ಬಿಡಲಿಲ್ಲ. ಸೊ 3 ವಿಕೆಟ್ಗಳು ಫಸ್ಟ್ ಓವರಲ್ಲೇ ಬಿದ್ದೋಗುತ್ತೆ. ಎರಡನೇ ಬಾಲು, 4ನೇ ಬಾಲು, 6ನೇ ಬಾಲು ಅದರಲ್ಲೇ ಹೋಗಿರೋವಂಥದ್ದು ಇವತ್ತು. 3ನೇ ಓವರ್ 3 ವಿಕೆಟು ಫಸ್ಟ್ ಓವರಲ್ಲಿನೇ. ಸಖತ್ತಾಗಿರೋವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಅಷ್ಟೇ ಖರಾಬ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಅಂತಂದರೆ ಅದು ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. 9 ರನ್ನಿಗೆ 5 ವಿಕೆಟ್ ಹೋಗುವಂಥದ್ದು. ಆ್ಯಂಡ್ ಸಖತ್ತಾಗಿರೋಂಥ ವಿನ್ ಕೂಡ ಮಾಡ್ತಾರೆ ಇವತ್ತು. ಸೊ SRH ಅವರು 57 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಇನ್ನೂ ಬೇಗನೆ ಔಟ್ ಆಗಬೇಕಾಗಿತ್ತು ರಾಜಸ್ಥಾನ್ ರಾಯಲ್ಸ್ ಅವರು, ಬಟ್ ಸೊ ಅಲ್ಲಿ ಕೆಳಗಡೆಗೆ ನಮ್ಮ ರವೀಂದ್ರ ಜಡೇಜಾ ಆ್ಯಂಡ್ ಸೊ ಫೆರರ್ ಅವರ ಒಂದು ಪಾರ್ಟ್ನರ್ಶಿಪ್ಪಿಂದ ರೆಸ್ಪೆಕ್ಟೆಡ್ ಟೋಟಲ್ಗೆ ಬಂದು ಆಲ್ ಔಟ್ ಆದರು ಅಂತಲೇ ಹೇಳ್ಬೋದು. ಬಟ್ ಈ ಕಡೆಯಿಂದ SRH ಕಡೆಯಿಂದ ಅದ್ಭುತವಾದಂಥ ಗೆಲುವಂತೂ ಸಾಧಿಸಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು ಮ್ಯಾಚ್ ಇರುವಂಥದ್ದು ಹೈದರಾಬಾದ್ ನಡೆದಿರುವಂಥದ್ದು. ಆ್ಯಂಡ್ ಟಾಸ್ ಗೆದ್ದಂತಹ ರಿಯಾನ್ ಪರಾಗ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಸೊ ನಾರ್ಮಲಿ ಇವಾಗ ಗೆದ್ದಂಥವರೆಲ್ಲ ಚೇಸಿಂಗ್ನ ಆಯ್ಕೆ ಮಾಡ್ಕೊತಾರೆ. ಅದೇ ರೀತಿಯಲ್ಲಿ ಸೊ ರಿಯಾನ್ ಪರಾಗ್ ಅವರು ಕೂಡ ಅಷ್ಟೇ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಸೊ ಬ್ಯಾಟಿಂಗಿಗೆ ಇಳಿದಂತಹ SRH ತಂಡ ಸೊ ಅಗೇನ್ ನಮ್ಮ ಅಭಿಷೇಕ್ ಶರ್ಮಾ ಅವರು ಮೊದಲ ಬಾಲಲ್ಲೇ ಔಟ್ ಆಗ್ತಾರೆ. ಆ್ಯಂಡ್ ಈ ಮ್ಯಾಚಲ್ಲೂ ಕೂಡ ಜೋಫ್ರಾ ಆರ್ಚ್ ಅವರು ಮೊದಲ ಬಾಲಲ್ಲಿನೇ ವಿಕೆಟ್ನ ತಂದು ಕೊಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. RCB ವಿರುದ್ಧನೂ ಕೂಡ ಅಷ್ಟೇ. ಸೊ ಈ ಕಡೆಗೆ ನಮ್ಮ ಆರ್ಚರ್ ಅವರು ಫಸ್ಟ್ ಬಾಲಲ್ಲಿ ವಿಕೆಟ್ ತಂದು ಕೊಡ್ತಾರೆ. ಅಗೇನ್ ಇವತ್ತು ಕೂಡ ಅಷ್ಟೇ. ಸೊ ಅಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಅವರು ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನನ್ನ ಪ್ರಕಾರ ಅನವಶ್ಯಕವಾಗಿರೋವಂಥ ಒಂದು ಶಾಟ್ ಅಂತಲೇ ಹೇಳ್ತೀನಿ ಅಭಿಷೇಕ್ ಶರ್ಮಾ ಕಡೆಯಿಂದ. ಅವ್ರು ಬುದ್ಧಿ ಕಲಿಬೇಕು, ಇಲ್ಲ ಅಂತಂದರೆ ಇಂಡಿಯನ್ ಟೀಮಿಂದ ಆಚೆ ಉಳಿಯುವ ಸಾಧ್ಯತೆಗಳೆಲ್ಲ ಇದೆ. ಈ ಥರ ಫಸ್ಟ್ ಬಾಲ್ಗೆ ಸುಮ್ಮನೆ ನಾನು ಬೀಸ್ತೀನಿ ಅಂತಂದರೆ ನನ್ನ ಪ್ರಕಾರ ಕಷ್ಟ ಆಗುತ್ತೆ. ಓಕೆ, ಆ್ಯಂಡ್ ಅದಾದಮೇಲೆ ಬಂದಿರೋವಂಥದ್ದು ಇಶಾನ್ ಕಿಶನ್ ಬರ್ತಾರೆ. ಬಟ್ ಚೆನ್ನಾಗಿ ಆಡ್ತಾಯಿದ್ರು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಒಂದು ಕಡೆಗೆ ನಮ್ಮ ಟ್ರೇವಿಸ್ ಹೆಡ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾಯಿದ್ರು. ಸೊ ಶಾಟ್ಗಳನ್ನು ಆಡೋಕ್ಕೆ, ಸೊ ರನ್ಸ್ಗಳನ್ನ ಗಳಿಸ್ಲಿಕ್ಕೆ ತುಂಬ ಸ್ಟ್ರಗಲ್ ಪಡಿಸ್ತಾ ಇದ್ದು ಅದು ಕಾಣಿಸ್ತಾ ಇತ್ತು. ಬಟ್ ಕೊನೆಗೂ ಸೊ 18 ರನ್ಗಳನ್ನ ಮಾಡ್ತಾರೆ, 3 ಬೌಂಡ್ರಿಗಳನ್ನ ಕೂಡ ತೊಗೊತಾರೆ. ಬಟ್ ಔಟ್ ಆಗ್ತಾರೆ ರಿಯಾನ್ ಪರಾಗ್ ಅವರ ಬಾಲಿಂಗಲ್ಲಿ. ಬಟ್ ಕೆಳಗಡೆಗೆ ಸೊ ಅಲ್ಲಿ ಇಶಾನ್ ಕಿಶನ್ ಆ್ಯಂಡ್ ಕ್ಲಾಸೆನ್ ಒಂದು ಸಖತ್ತಾಗಿರೋವಂಥದ್ದು ಪಾರ್ಟ್ನರ್ಶಿಪ್ನ ತೊಗೊಂಬರ್ತಾರೆ. ಅದ್ಭುತವಾಗಿರೋವಂಥ ಒಂದು 88 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ಇಶಾನ್ ಕಿಶನ್, ಓ ಮೈ ಗಾಡ್ ಎಂಥ ಒಂದು ಬ್ಯಾಟಿಂಗ್ ಅವರು. ಸ್ಟಾರ್ಟಿಂಗ್ ಒಂದು ಓವರ್ ಸ್ವಲ್ಪ ಟೈಮ್ ತೊಗೊತಾರೆ, ಬಟ್ ಅದಾದಮೇಲೆ ಬಾರಿಸಿದ್ರು ನೋಡಿ ರನ್ಗಳು, ಒಂದೊಂದು ಸಿಕ್ಸರು ಬೌಂಡ್ರಿಗಳು ಮಾತ್ರ ಈಸಿಯಾಗಿ ತೊಗೊತಾ ಇದ್ರು. ಅಷ್ಟು ಫ್ರೀಯಾಗಿ ಬ್ಯಾಟ್ನ ಬೀಸ್ತಾ ಇದ್ದಿದ್ದು ಇಶಾನ್ ಕಿಶನ್ ಅಂತಲೇ ಹೇಳ್ಬೋದು. 91 ರನ್ಗಳನ್ನ ಮಾಡ್ತಾರೆ 44 ಡೆಲಿವರೀಸಲ್ಲಿ. ಇನ್ನೂ 9 ರನ್ ಮಾಡಿದ್ದಿದ್ರೆ ಸೆಂಚುರಿ ಆಗೋವಂಥದ್ದು. ಬಟ್ ಸೊ 91 ರನ್ಗಳಾದಾಗ ಸಂದೀಪ್ ಶರ್ಮಾ ಬಾಲಿಂಗಲ್ಲಿ ಸೊ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಅವ್ರು ಇರೋವರೆಗೂ ಕೂಡ ಅದ್ಭುತವಾಗಿರೋವಂಥ ಒಂದು ಬ್ಯಾಟಿಂಗ್ ನೋಡಲಿಕ್ಕೆ ಸಿಕ್ತು ಅಂತಲೇ ಹೇಳ್ತೀನಿ. 206 ಒಂದು ಸ್ಟ್ರೈಕ್ ರೇಟಲ್ಲಿ 6 ಸಿಕ್ಸರ್ 8 ಬೌಂಡ್ರಿಗಳೊಂದಿಗೆ 91 ರನ್ಗಳನ್ನ ಮಾಡಿ ಸೊ ಅಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಒಂದು ಕಡೆಗೆ ಕ್ಲಾಸೆನ್ ಸಖತ್ತಾಗಿ ಆಡ್ತಾರೆ ಇವತ್ತು. 40 ರನ್ನ 26 ಡೆಲಿವರೀಸಲ್ಲಿ. ಇಶಾನ್ ಕಿಶನ್ ಅವ್ರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು. ಸಖತ್ತಾಗಿರೋಂಥ ಒಂದು ಹಿಟ್ಟಿಂಗ್ ಇತ್ತು ಅವ್ರದ್ದು. 3 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಆ್ಯಂಡ್ ತುಷಾರ್ ದೇಶಪಾಂಡೆ ಅವರ ಬಾಲಿಂಗಲ್ಲಿ ಸೊ ರಿಯಾನ್ ಪರಾಗ್ ಅವರಿಗೆ ಒಂದು ಈಸಿ ಆಗಿರೋವಂಥ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಕೆಳಗಡೆಗೆ ಸೊ ಅಲ್ಲಿ ನಿತೀಶ್ ರೆಡ್ಡಿ ಆ್ಯಂಡ್ ಸಲೀಲ್ ಅರೋರಾ ಸೊ ಅವರಿಬ್ಬರು ಕೂಡ ಅಷ್ಟೇ ಸೊ ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಟ್ ಬೀಸಿದ್ರು ಅಂತಲೇ ಹೇಳ್ಬೋದು. ಸೊ ನಿತೀಶ್ ರೆಡ್ಡಿ ಒಂದೇ ಓವರಲ್ಲೇ ಸೊ ಅಲ್ಲಿ ಸಂದೀಪ್ ಶರ್ಮಾಗೆ 3 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ನಿತೀಶ್ ರೆಡ್ಡಿ ಕಡೆಯಿಂದ ಕೂಡ ಅಂತಲೇ ಹೇಳ್ತೀನಿ. 13 ಡೆಲಿವರೀಸು ಸೊ 215 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ನಿತೀಶ್ ರೆಡ್ಡಿ. ಆ್ಯಂಡ್ ಸಲೀಲ್ ಅರೋರಾ ಆ್ಯಂಡ್ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ SRH ಒಂದು ಕ್ಯಾಂಪ್ ಅಂತಲೇ ಹೇಳ್ಬೋದು. 24 ಡೆಲಿವರೀಸ್ ಸೊ 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ ಒಂದು 184 ಸೆಕೆಂಡ್ಲಿ ಒಂದು
ಉತ್ತಮವಾದಂಥ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಸೊ SRH ತಂಡ 216 ರನ್ಗಳ ಒಂದು ಬೃಹತ್ ಮೊತ್ತನೇ ಕಲೆ ಹಾಕುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಜೋಫ್ರಾ ಆರ್ಚರ್ ಅವರು ಫಸ್ಟ್ ಬಾಲ್ಗೆ ವಿಕೆಟ್ ತೆಗೆದರೂ ಕೂಡ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. 4 ಓವರಲ್ಲಿ 37 ರನ್ಗಳನ್ನ ಕೊಟ್ಟು 2 ವಿಕೆಟ್ಗಳನ್ನ ಕೀಳ್ತಾರೆ. ಆ್ಯಂಡ್ ರವಿ ಬಿಷ್ಣೋಯ್ ಅಂತ ಬಂದಾಗ ಅವ್ರು ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. 3 ಓವರ್ಗೆ 35 ರನ್ಗಳನ್ನ ಕೊಟ್ಟಿದ್ದಾರೆ, 1 ವಿಕೆಟ್ ಇಲ್ಲ. ಆ್ಯಂಡ್ ಸಂದೀಪ್ ಶರ್ಮಾ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದುಬಾರಿ ಆಗ್ತಿದ್ದಾರೆ. ಲಾಸ್ಟ್ ಒಂದು ಕೆಲವು ಮ್ಯಾಚಸ್ ತೊಗೊತಾ ಇದ್ದಾರೆ. 4 ಓವರ್ಲಿ 52 ರನ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ತುಷಾರ್ ದೇಶಪಾಂಡೆ 4 ಓವರ್ಲಿ 55 ರನ್ನು, ಇವ್ರದ್ದು ಇನ್ನೂ ತುಂಬ ದುಬಾರಿ ಆಗಿದ್ದಾರೆ. 13.8 ಒಂದು ಎಕನಾಮಿ ಇರೋವಂಥದ್ದು. ಆ್ಯಂಡ್ ಸೊ ಬರ್ಗರ್ ಒಂದು ಡೀಸೆಂಟ್ ಅಂತಲೇ ಹೇಳ್ಬೋದು. 4 ಓವರಲ್ಲಿ 31 ವಿಕೆಟ್ ಇಲ್ಲ, ಬಟ್ ಆದರೂ ಎಕನಾಮಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ ಮಾತಾಡಬೇಕು ಅಂತಂದರೆ ಒಂದು ಡೀಸೆಂಟ್ ಅಂತಲೇ ಹೇಳ್ಬೋದು ಬಾಲಿಂಗ್. ಆ್ಯಂಡ್ ಒಂದು ಆಶ್ಚರ್ಯ ಆಗಿರುವಂಥದ್ದು ಏನೋ ಅಂತಂದರೆ ರವೀಂದ್ರ ಜಡೇಜಾಗೆ 1 ಓವರ್ ಕೂಡ ಕೊಟ್ಟಿಲ್ಲ. ಅದು ಯಾಕೆ ಆ ಥರದ ಒಂದು ಡಿಸಿಷನ್ ತೊಗೊಂಡ್ರು ಕ್ಯಾಪ್ಟನ್ ಪರಾಗ್ ಅಂತ ಅರ್ಥ ಆಗಲಿಲ್ಲ ನನಗೆ. ಅಂಥ ಒಬ್ಬ ವರ್ಲ್ಡ್ ಕ್ಲಾಸ್ ಬೌಲರ್ಗೆ ನೀವು ಬಾಲಿಂಗೇ ಕೊಡಲ್ಲ ಅಂತಂದರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಬಟ್ ನನ್ನ ಪ್ರಕಾರ ಪರಾಗ್ ಅವರು ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡಿದ್ರು ಅಂತ ನನಗನ್ಸುತ್ತೆ. ಒಟ್ಟಾರೆಯಾಗಿ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಒಂದು ಡೀಸೆಂಟ್ ಆಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ಬೋದು. ಅಂತ ಅದ್ಭುತವಾಗಿ ಏನು ಬಾಲಿಂಗ್ ಮಾಡಲಿಲ್ಲ ಅವರು. ಓಕೆ, ಆ್ಯಂಡ್ ಇನ್ನು 217 ರನ್ಗಳ ಒಂದು ಬೃಹತ್ ಮೊತ್ತನ ಬೆನ್ನತ್ತದಂತಹ ಸೊ ರಾಜಸ್ಥಾನ್ ರಾಯಲ್ಸ್ಗೆ ಸ್ಟಾರ್ಟಿಂಗಲ್ಲೇ ಏನಾಗಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ವೈಭವ್ ಸೂರ್ಯವಂಶಿ ಮೊದಲ ಬಾಲಿನ ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಅಲ್ಲಿ ಪ್ರಫುಲ್ ಅವರ ಬಾಲಿಂಗಲ್ಲಿ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅನವಶ್ಯಕವಾಗಿರುವಂಥ ಶಾಟ್ ಅದ್ರ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಆ್ಯಂಡ್ ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಆ ಒಂದು ಸ್ಲೋ ಡೆಲಿವರಿಗೆ ಪಿಕ್ ಮಾಡೋಕ್ಕಾಗ್ದೇ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಅಗೇನ್ ಅದೇ ಓವರಲ್ಲಿನೇ 4ನೇ ಬಾಲು ಧ್ರುವ್ ಜುರೇಲು ಕೂಡ ಅಷ್ಟೇ, ಅವರು ಕೂಡ 2ನೇ ಬಾಲಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ನಿಜವಾಗ್ಲೂ ವರ್ಸ್ಟ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಸಖತ್ತಾಗಿರೋವಂಥ ಬಾಲ್ ಮಾಡಿರೋವಂಥದ್ದು ಅದು ಪ್ರಫುಲ್ ಅವರು. ಆ್ಯಂಡ್ 6ನೇ ಬಾಲಲ್ಲಿ ಔಟ್ ಆಗಿರೋವಂಥದ್ದು ಪ್ರಿಟೋರಿಯಸ್ ಅವರು. ಆ್ಯಂಡ್ ಡೆಬ್ಯೂ ಮ್ಯಾಚ್ ಅಂತ ಅನ್ಸುತ್ತೆ ಅವ್ರಿಗೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. ಅವರು ಕೂಡ ಅಷ್ಟೇ ಅವರು ಕೂಡ ಕ್ಯಾಚ್ ಕೊಡ್ತಾರೆ. ನಮ್ಮ ನಿತೀಶ್ ರೆಡ್ಡಿ ಅವರಿಗೆ ಒಂದು ಸಖತ್ತಾಗಿರೋ ಒಂದು ಕ್ಯಾಚ್ನ ಹಿಡಿತಾರೆ. ಆ್ಯಂಡ್ 3 ವಿಕೆಟ್ಗಳು, ಅದು ಮೊದಲ ಓವರಲ್ಲಿ ಡೆಬ್ಯೂಟೆಂಟ್ ತೊಗೊಂಡಿರೋವಂಥದ್ದು. 2ನೇ ಬಾಲಲ್ಲಿ ವಿಕೆಟು, 4ನೇ ಬಾಲಲ್ಲಿ ವಿಕೆಟು, ಆ್ಯಂಡ್ 6ನೇ ಬಾಲಲ್ಲಿ ವಿಕೆಟು. 3 ವಿಕೆಟ್ಗಳು, ಅದು ಮೊದಲ ಓವರ್ ಅಂತಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ 2ನೇ ಓವರ್ ಬಾಲಿಂಗ್ ಮಾಡ್ಲಿಕ್ಕೆ ಬಂದಂಥ ಶಕೀಬ್ ಹುಸೇನ್ ಅವರು ತೆಗಿತಾರೆ ವಿಕೆಟು. ಅದು SSV ಜೈಸ್ವಾಲ್ ಅವರು ವಿಕೆಟ್ ತೆಗಿತಾರೆ. ಅವರು ಕೂಡ ಅಷ್ಟೇ ಫಸ್ಟ್ ಒಂದು ಮ್ಯಾಚ್ ಆಡ್ತಿದ್ದಾರೆ IPL ಅಲ್ಲಿ. ಅವರು ಕೂಡ SSV ಜೈಸ್ವಾಲ್ ಅವರ ಒಂದು ವಿಕೆಟ್ನ ತೊಗೊತಾರೆ ಅಂತಲೇ. ಜೈಸ್ವಾಲು ಕೂಡ ಅಷ್ಟೇ ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಅವರು ಕೂಡ ಔಟ್ ಆಗ್ತಾರೆ. ನೆಕ್ಸ್ಟ್ ಓವರ್ ಮಾಡ್ಲಿಕ್ಕೆ ಬಂದಂತಹ ಪ್ರಫುಲ್ ಅವರು ಅಗೇನ್ ರಿಯಾನ್ ಪರಾಗ್ ಅವರ ವಿಕೆಟ್ ತೆಗಿತಾರೆ ಲಾಸ್ಟ್ ಬಾಲಲ್ಲಿ. ಒಟ್ಟಾರೆಯಾಗಿ ಮಾತಾಡಬೇಕು ಅಂದರೆ ಈ ಇಬ್ಬರು ಡೆಬ್ಯೂಟೆಂಟ್ ಅವರು ರಾಜಸ್ಥಾನ್ ರಾಯಲ್ಸ್ ಅವರ ಒಂದು ಬ್ಯಾಟಿಂಗ್ ಎಲುಬನ್ನೇ ಮುರಿದಾಕಿದ್ರು ಅಂತಲೇ ಹೇಳ್ಬೋದು. ಬಿಕಾಸ್ 9 ರನ್ನಿಗೆ 5 ವಿಕೆಟ್ ಹೋಗುತ್ತೆ. ಅರ್ಧ ಟೀಮ್ ಆಲ್ರೆಡಿ ಹೋಗಿ ಪೆವಿಲಿಯನ್ ಕೂತ್ಕೊಂಡಿದೆ ಅಂತಂದರೆ ಯಾವ ರೇಂಜಲ್ಲಿ ಒಂದು ಬಾಲಿಂಗ್ ಮಾಡಿದ್ದಾರೆ ಅಂತ ನೀವೇ ಥಿಂಕ್ ಮಾಡಿ. ಅದ್ಭುತವಾಗಿರೋಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಸ್ಕೋರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅಲ್ಲಿ SSV ಜೈಸ್ವಾಲ್ 1 ರನ್ನು, ಅದಾದಮೇಲೆ 3 ಜನ ಒಂದು ಡಕ್ ಔಟ್ ಆಗಿದ್ದಾರೆ. ವೈಭವ್ ಸೂರ್ಯವಂಶಿ ಆದ್ರಾಗಿರ್ಬೋದು, ಧ್ರುವ್ ಜುರೇಲ್ ಆದ್ರಾಗಿರ್ಬೋದು, ಆ್ಯಂಡ್ ಪ್ರಿಟೋರಿಯಸ್ ಆದ್ರಾಗಿರ್ಬೋದು. 3 ಜನ ಜೂರ್ ಔಟ್ ಆಗಿದ್ದಾರೆ. ಆ್ಯಂಡ್ ರಿಯಾನ್ ಪರಾಗ್ ಮಾತ್ರ 4 ರನ್ ಮಾಡ್ತಾರೆ. 1,004 ಈ ಒಂದು ಸ್ಕೋರ್ ಇರೋವಂಥದ್ದು ಟಾಪ್ 5 ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ನೋಡೋಕೆ ಹೋದರೆ. ಆ್ಯಂಡ್ ಅದಾದಮೇಲೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ, ಅದ್ಭುತವಾಗಿರೋವಂಥ ಒಂದು ಪಾರ್ಟ್ನರ್ಶಿಪ್ಪು. ಅದು ರವೀಂದ್ರ ಜಡೇಜಾ ಆ್ಯಂಡ್ ಡೆವಾನ್ ಫೆರಾರಿ ಅಂತಲೇ ಹೇಳ್ಬೋದು. ಸಖತ್ತಾಗಿರೋವಂಥ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇಬ್ಬರು ಕೂಡ 118 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅಲ್ಲಿ 9 ರನ್ಗೆ 5 ಇರೋವಂಥದ್ದು 127ವರೆಗೂ ಕೂಡ ತೊಗೊಂಡು ಬರ್ತಾರೆ. ಆ್ಯಂಡ್ ಅವಾಗ ಔಟ್ ಆಗುವಂಥದ್ದು ಡೆವಾನ್ ಫೆರಾರಿ ಅವರು. 69 ರನ್ಗಳನ್ನ ಮಾಡಿ ಅಲ್ಲಿ ಇಶಾನ್ ಮಲಿಂಗ ಬಾಲಿಂಗಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರೋಂಥ ಇನ್ನಿಂಗ್ಸ್ ಆಡಿದ್ರೆ ಇಬ್ಬರು ಕೂಡ. ಅಗೇನ್ ಫೆರಾರಿ ಔಟ್ ಆದಾದ್ಮೇಲೆ ಅಲ್ಲಿ ಜಡೇಜಾ ಕೂಡ ಅಷ್ಟೇ 45 ರನ್ಗೆ ಔಟ್ ಆಗ್ತಾರೆ 32 ಬಾಲಲ್ಲಿ. 5 ಬೌಂಡ್ರಿಗಳನ್ನ ತೊಗೊತಾರೆ. ಅಲ್ಲಿ ಕೀಪರ್ ಸಲೀಲ್ ಅರೋರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಏನಾದರೂ ರವೀಂದ್ರ ಜಡೇಜಾ ಆ್ಯಂಡ್ ಫೆರಾರಿ ಏನಾದರೂ ಇನ್ನೊಂದು 4-5 ಓವರ್ ಏನಾದರೂ ಆಡಿದ್ದಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಬೇರೆನೇ ಆಗಿರೋವಂಥದ್ದು. ಬಟ್ SRH ಅವರು ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಜಡೇಜಾ ಆ್ಯಂಡ್ ಫೆರಾರಿ ಔಟ್ ಆಗಿದ್ದಾದಮೇಲೆ ಯಾವ ಒಬ್ಬ ಬ್ಯಾಟ್ಸ್ಮನ್ನು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಆಡಲಿಲ್ಲ. ಬಿಕಾಸ್ ಎಲ್ಲರೂ ಇದ್ದಂಥದ್ದು ಕೆಳಗಡೆಗೆ ಬೌಲರ್ಸ್ಗಳನ್ನೇ. ಬಟ್ ತುಷಾರ್ ದೇಶಪಾಂಡೆ ಒಂದು ಸ್ವಲ್ಪ ಬಿಗ್ ಹಿಟ್ಸ್ಗಳನ್ನ ತುಂಬ ಚೆನ್ನಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. 3 ಸಿಕ್ಸರ್ಗಳನ್ನ ತೊಗೊತಾರೆ. 227 ಒಂದು ಸ್ಟ್ರೈಕ್ ರೇಟಲ್ಲಿ 25 ರನ್ಸ್ಗಳನ್ನ ಮಾಡ್ತಾರೆ 11 ಬಾಲಲ್ಲಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮಾತಾಡಬೇಕು ಅಂತಂದರೆ 159 ರನ್ಗೆ ರಾಜಸ್ಥಾನ್ ರಾಯಲ್ಸ್ ಅವರು 19 ಓವರ್ಗಳಿನೇ ಆಲ್ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಒಟ್ಟಾರೆಯಾಗಿ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಅವರು 57 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದ್ಭುತವಾಗಿ ಬಾಲ್ ಮಾಡಿರುವಂಥದ್ದು ಪ್ರಫುಲ್ ಹಿಂಜೆ ಆ್ಯಂಡ್ ಶಕೀಬ್ ಹುಸೇನ್. ಇಬ್ಬರು ಕೂಡ 4 ಓವರಲ್ಲಿ
4 ವಿಕೆಟ್ಗಳನ್ನ ತೆಗಿತಾರೆ. 4 ಓವರ್ ಹಾಕಿದ್ದಾರೆ, ಇಬ್ಬರು ಕೂಡ 4 ವಿಕೆಟ್ ತೆಗೆದಿದ್ದಾರೆ. ಆಪ್ಷನ್ ಇತ್ತು ನಮ್ಮ ಪ್ರಫುಲ್, ಒಂದು ಅವಕಾಶ ಇತ್ತು ಪ್ರಫುಲ್ ಹಿಂಜೆ ಅವರಿಗೆ 5 ವಿಕೆಟ್ ತೆಗೆಯುವಂಥದ್ದು. ಬಟ್ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ದುಬಾರಿ ಆದರು. ಫಸ್ಟ್ 3 ಓವರ್ ತುಂಬ ಚೆನ್ನಾಗಿ ಹಾಕಿದ್ರು, ಬಟ್ 4ನೇ ಓವರ್ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಇಶಾನ್ ಮಲಿಂಗ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಓವರಲ್ಲಿ 31 ರನ್, 2 ವಿಕೆಟ್ ಕೂಡ ತೆಗಿತಾರೆ. ಅದು ಬಿಟ್ಟರೆ ಕೆಳಗಡೆಗೆ ಶಿವನ್ ಕುಮಾರ್, ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ಹರ್ಷ್ ದುಬೆ ಅವರು ಡೀಸೆಂಟಾಗಿ ಮಾಡಿದ್ದಾರೆ. ಸ್ವಲ್ಪ ದುಬಾರಿ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈ ಇಬ್ಬರು ಡೆಬ್ಯೂಟೆಂಟ್ ಇದ್ದಾರಲ್ಲ, ಅದ್ಭುತವಾಗಿ ಬಾಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ. ಮುಂದೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಇವ್ರನ್ನ ಮೇ ಬಿ ರೀಡ್ ಮಾಡ್ತಾರೆ ಬ್ಯಾಟರ್ಸ್ಗಳು. ಬಟ್ ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ SRHಗೆ ಒಂದು ರೀತಿಯಲ್ಲಿ ಇವತ್ತು ಗುಡ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಕ್ಯಾಪ್ಟನ್ ರನ್ಸ್ ಮಾಡಿದ್ದಾರೆ ಆ್ಯಂಡ್ ಬೌಲರ್ಸ್ಗಳು ಬಾಲಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಒನ್ ಆಫ್ ದಿ ವೀಕೆಸ್ಟ್ ಬಾಲಿಂಗ್ ಅಂತ ಏನು ಹೇಳ್ತಾ ಇದ್ರಲ್ವ, ಈ ಸೀಸನಲ್ಲಿ SRH ಬಾಲಿಂಗ್ ಯೂನಿಟ್ಗೆ. ಬಟ್ ಇವತ್ತು ಅವರೇ ಒಂದು ರೀತಿಯಲ್ಲಿ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಒಂದು ಬ್ಯಾಟಿಂಗ್ ಲೈನಪ್ಗೆ ಕೊಲ್ಯಾಪ್ಸ್ ಮಾಡಿದ್ದಾರೆ, ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತಂದರೆ ಅಪ್ರಿಷಿಯೇಟ್ ಮಾಡಲೇಬೇಕು. ಆ್ಯಂಡ್ ಆ ಒಂದು ಕ್ರೆಡಿಟ್ನ ಕೊಡಲೇಬೇಕು ಅಂತಲೇ ಹೇಳ್ಬೋದು. ಆ್ಯಂಡ್ ಕಾವ್ಯ ಮಾರನ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅವ್ರು ಖುಷಿಯಾಗಿದ್ದಾರೆ, ನಾವೆಲ್ಲ ಖುಷಿಯಾಗಿರ್ತೀವಿ ಅಂತಲೇ ಹೇಳ್ತೀನಿ. ಓಕೆ, ಜಸ್ಟ್ ಜೋಕ್ ಮಾಡಿರೋವಂಥದ್ದು. ಓಕೆ, ಸದ್ಯಕ್ಕೆ ಆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.